12ನೇ ಅಧ್ಯಾಯದ 14ನೇ ಶ್ಲೋಕ. 14 ಆಗಿದೆ, 15ನೇ ಶ್ಲೋಕ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಅಂದ್ರೆ ಯೋ ಮತ್ ಭಕ್ತ ಸಮೇ ಪ್ರಿಯಃ ಹಿಂದೆ ಬಂದದ್ದು 14ನೇ ಶ್ಲೋಕದಲ್ಲಿ. ಯಾರು ನನ್ನ ಭಕ್ತನೋ ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರ. ಭಕ್ತ ಆಗಬೇಕಾದ್ರೆ ಏನೇನು ಬೇಕು ಅಂತ ಆ ಭಕ್ತನಲ್ಲಿ ಇರಬೇಕಾಗಿರತಕ್ಕಂಥ ಗುಣಗಳನ್ನ ಭಗವಂತ 13 ಮತ್ತು 14ನೇ ಶ್ಲೋಕದಲ್ಲಿ ಹೇಳಿದ. ಅದ್ವೇಷ್ಟ ಸರ್ವಭೂತಾನ ಇತ್ಯಾದಿಗಳ ಮೂಲಕವಾಗಿ ಅಲ್ಲಿ ಯಾರು ಭಗವಂತನಿಗೆ ಪ್ರಿಯರೋ ಅವರು ಭಗವಂತನ ಭಕ್ತರು, ಯಾರು ಭಗವಂತನ ಭಕ್ತರೋ ಅವರು ಭಗವಂತನಿಗೆ ಪ್ರಿಯರು. ಆ ಭಕ್ತರಾಗಬೇಕು ಅಂದ್ರೆ ಅವನ ಏನ್ ಬೇಸಿಕ್ ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ಹೇಳಿದ. ಅದನ್ನೇ ಮತ್ತೆ ಹಾಗೆ ಮುಂದುವರಿಸ್ತಾ ಇದ್ದಾನೆ. ಯಸ್ಮಾತು ನ ಉದ್ವಿಜತೆ ಲೋಕಃ ಲೋಕಾತು ನ ಉದ್ವಿಜತೆ ಚ ಯಃ. ಎರಡು, ಯಾರಿಂದ ಲೋಕಕ್ಕೆ ಕಂಟಕವಿಲ್ಲವೋ, ಯಾರಿಂದ ಲೋಕಕ್ಕೆ ಕಂಟಕವಿಲ್ಲವೋ, ಯಾರಿಗೆ ಲೋಕದಿಂದ ಕಂಟಕವಿಲ್ಲವೋ. ಅಂದ್ರೆ ನೋಡಿ, ನಮ್ಮಿಂದ ಮತ್ತೊಬ್ಬರಿಗೂ ಭಯ ಇರಬಾರದು, ಮತ್ತೊಬ್ಬರಿಂದ ನಮಗೂ ಭಯ ಬರಬಾರದು. ಅಂಥ ಒಂದು ವ್ಯಕ್ತಿತ್ವ ನಮ್ದಾಗಿರ್ಬೇಕು ಅಂತ ಅರ್ಥ. ಉದಾಹರಣೆಗೆ ಹಿರಣ್ಯ ಕಶ್ಯಪನಿಗೆ ಆ ಪ್ರಹ್ಲಾದನ ವರ್ತನೆಯನ್ನು ನೋಡಿ ಭಯ ಶುರುವಾಗಿತ್ತು, ನನ್ನ ಮೃತ್ಯು ಹತ್ರ ಬರ್ತಾ ಇದೆಯೋ ಏನೋ ಅಂತ. ರಾವಣನಿಗೆ ಕಪಿಯ ಅಟ್ಟಹಾಸವನ್ನ ನೋಡಿ ಕೇವಲ ರಾಮಸೇನೆಯ ಒಬ್ಬ ಚಿಕ್ಕ ಸೈನಿಕ ಇವನೇ ಇಷ್ಟು ಲಂಕೆಯ ಇಷ್ಟು ಪಾಲನ್ನ ಹಾಳು ಮಾಡಿರ್ಬೇಕಾರೆ ಇನ್ನು ಇಡೀ ಸೇನೆ ಬಂದ್ರೆ ಏನು ಗತಿ, ನನ್ನ ಮರಣ ಹತ್ರ ಬಂದಿದೆಯೋ ಏನೋ ಅಂತ ಭಯ ಶುರುವಾಗ್ಬಿಟ್ಟಿತ್ತು. ಅಲ್ಲಿಗೆ ಅವನಿಗೆ ಮತ್ತೊಬ್ಬರಿಂದ ಭಯ ಇದೆ, ಅವನಿಂದ ಜಗತ್ತಿಗೆ ಭಯ ಇದೆ. ರಾವಣನಿಂದ ಇರಬಹುದು, ಕುಂಭಕರ್ಣನಿಂದ ಇರಬಹುದು, ಹಿರಣ್ಯಕಶಿಪನಿಂದ ಇರಬಹುದು. ಯಾರೇ ಅವನಿಗೆ ಗೌರವ ಕೊಟ್ಟರು, ಅವನಿಗೆ ಹೆದರಿದ್ರು, ಅವನ್ ನಮ್ಮನ್ನ ಏನ್ ಮಾಡ್ಬಿಡ್ತಾನೋ ಅನ್ನೋ ಭಯ ಇತ್ತು. ಹೀಗೆ ಈ ತರ ವ್ಯಕ್ತಿತ್ವ ನಮ್ಮದಾಗಿರಬಾರದು. ನಮ್ಮನ್ನ ನೋಡಿ ಜಗತ್ತು ಹೆದರುವಂತೆ ಇರಬಾರದು. ಹಾಗಾದ್ರೆ ಯಾರನ್ನು ಯಾರಿಗೂ ನಾವು ಭಯಪಡಿಸಬಾರ್ದಾ? ಅಥವಾ ನಾವು ಒಬ್ಬ ಮೇಲಾಧಿಕಾರಿಯಾಗಿ ನಮ್ಮ ಕೆಳಗಿನವರನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಾರ್ದಾ? ನಾವು ತಂದೆ ತಾಯಿಯಿಂದರಾಗಿ ನಮ್ಮ ಮಕ್ಕಳನ್ನ ಹಿಡಿತದಲ್ಲಿ ಇಟ್ಕೊಳ್ಬಾರ್ದಾ? ಆ ರೀತಿಯಾಗಲ್ಲ. ಪ್ರೀತಿಯಿಂದ ಆತ್ಮವಿಶ್ವಾಸದಲ್ಲಿ ಅವರನ್ನ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು ಬೇರೆ. ಇವನ್ ಎಲ್ಲೂ ಕೊಂದು ಬಿಡುತ್ತಾನೋ, ಇನ್ನೇನು ಮಾಡಿಬಿಡುತ್ತಾನೋ ಅಂತ ಭಯಪಡಿಸಿ ಹಿಡಿತದಲ್ಲಿ ಇಟ್ಕೊಳ್ಳೋದು ಬೇರೆ. ಆ ರೀತಿಯಲ್ಲಿ ನಾವು ಯಾವಾಗ ಮತ್ತೊಬ್ಬರಿಗೆ ಏನ್ ಮಾಡ್ಬಿಡ್ತೀವೋ ಅನ್ನೋ ಭಯದಿಂದ ನಮ್ಮ ನೋಡಿ ಭಯ ಪಡಬಾರ್ದು ಯಾರು ಕೂಡ. ರಾವಣ ಕುಂಭಕರ್ಣನ ಮೇಲೆ ಅಥವಾ ಹಿರಣ್ಯಕಶಿಪ ಮೇಲೆ ಇವರೆಲ್ಲ ಅಂತ ಭಯ ಇದ್ದಿದ್ದು, ಪ್ರೀತಿಪೂರ್ವಕವಾದ ಭಯ ಇದ್ದದ್ದಲ್ಲ. ಈಗ ದೇವರ ಮೇಲೆ ಭಯಭಕ್ತಿ ಎಲ್ಲರಿಗೂ ಇದೆ. ದೇವರು ನಮ್ಮನ್ನು ನಾವು ಪೂಜೆ ಮಾಡಿ ನಮಸ್ಕಾರ ಮಾಡಿಲ್ಲ ಅಂದ್ರೆ ಕೊಂದು ಬಿಡ್ತಾನೆ ಅಂತ ಭಯ ನಮಗೆ ಯಾರಿಗೂ ಇಲ್ಲ. ದೇವರ ಮೇಲೆ ಅವನು ನಮಗೆ ಮಾಡಿರ್ತಕ್ಕಂಥ ಉಪಕಾರ, ಆ ಉಪಕಾರದಿಂದ ನಮಗೆ ಅವನ ಮೇಲೆ ಭಯಭಕ್ತಿ ಇದೆ ಹೊರತಾಗಿ ಬೇರೆ ತರದ್ದಲ್ಲ ಅಲ್ವಾ. ರಾಕ್ಷಸರ ಮೇಲೆ ಇರುವಂತ ಭಯಭಕ್ತಿ ದೇವರ ಮೇಲೆ ಇರುವಂತದ್ದಲ್ಲ. ಹಾಗೆ ಅಂತಹ ಒಂದು ವ್ಯಕ್ತಿತ್ವ ನಮ್ಮ ದುಷ್ಟ ನಡತೆ, ದುಷ್ಟ ನಡವಳಿಕೆಯಿಂದಾಗಿ ಯಾವಾಗ ಏನ್ ಮಾತಾಡ್ಬಿಡ್ತಾರೋ, ಯಾವಾಗ ಏನ್ ಅಂದ್ಬಿಡ್ತಾರೋ, ಹಾಗಾಗಿ ಅವ್ರ ಸವಾಸಕ್ಕೆ ಹೋಗೋದು ಬೇಡಪ್ಪ ಅಂತ ಹೇಳಿ ಅವ್ರ ಮಾತಾಡೋದೇ ಬೇಡ, ಅವ್ರ ಸವಾಸಕ್ಕೆ ಹೋಗೋದು ಬೇಡ ಅಂತ ದೂರ ಇರ್ತಾರೆ ಎಷ್ಟೋ ಜನ. ಅದು ಏನದು ಆ ರೀತಿಯಾಗಿರ್ತಕ್ಕಂಥ ಉದ್ವೇಗ ಪ್ರತಿ ಕ್ಷಣದಲ್ಲ. ಆ ವ್ಯಕ್ತಿ ಬಂದ್ರೆ ಸಾಕು ಆ ವಾತಾವರಣವೇ ಬದಲಾವಣೆ ಆಗ್ಬಿಡತ್ತೆ. ಯಾಕೆ? ಅವನ ಮೇಲೆ ಇರತಕ್ಕಂಥ ಒಂದು ಭಯ ಏನು ಮಾಡ್ಬಿಡುತ್ತೆ. ಯಾಕಂದ್ರೆ ಮೂರು ಬಿಟ್ಟವ್ರು ಊರಿಗೆ ದೊಡ್ಡವರು ಅಂತಾರಲ್ಲ, ಆ ರೀತಿಯಲ್ಲಿ ಒಬ್ಬ ಮಾನ ಮರ್ಯಾದೆಯಿಂದ ಬದುಕಿರ್ತಕ್ಕಂಥ ವ್ಯಕ್ತಿಗೆ ಇಂಥವ್ರನ್ನ ಕಂಡ್ರೆ ಭಯ ಜಾಸ್ತಿ ಇರತ್ತೆ. ಯಾಕಂದ್ರೆ ಎಲ್ಲಿ ಅವನು ಮರ್ಯಾದೆ ಹೋಗೋ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾನೋ, ಏನು ಮಾಡ್ತಾನೋ ಎಂಬುದಾಗಿ ಭಯ ಇರತ್ತೆ. ಈ ರೀತಿಯಾಗಿ ನಮ್ಮ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬಾರದು. ಯಸ್ಮಾತು ಲೋಕಃ ನ ಉದ್ವಿಜತೆ. ಯಾರಿಂದ ಲೋಕ ಅಂದ್ರೆ ಜಗತ್ತು, ಜಗತ್ತಿನಲ್ಲಿರುವಂತ ಮನುಷ್ಯರು ಉದ್ವೇಗಕ್ಕೆ ಒಳಗಾಗುವುದಿಲ್ಲವೋ, ಮತ್ತು ಯಾರು ಸಹಜವಾಗಿ ಅಪರಾಧವನ್ನ ಮಾಡಿರ್ತಾನೋ ಅಪರಾಧ ಮಾಡಿದವನಿಗೆ ಭಯ ಜಾಸ್ತಿ, ತಪ್ಪು ಮಾಡಿದವನಿಗೆ ಭಯ ಜಾಸ್ತಿ. ಯಾರೋ ಪೊಲೀಸ್ ನೋಡಿದ ಕೂಡಲೇ ಹೆದರು ಓಡ್ತಾ ಇರ್ತಾರೆ. ಯಾಕೆ? ಅವನು ತಪ್ಪು ಮಾಡಿರ್ತಾನೆ. ಭಯೋತ್ಪಾದಕರಿಂದ ಜಗತ್ತಿಗೆ ಯಾವತ್ತೂ ಭಯ, ಭಯೋತ್ಪಾದಕರಿಗೂ ಅಷ್ಟೇ. ಸೈನಿಕರನ್ನ ಕಂಡ್ರೆ ಯಾವತ್ತೂ ಭಯ. ಯಾರು ನಮ್ಮನ್ನು ಗುರುತಿಸ್ಬಿಡ್ತಾರೋ, ಯಾವ ಸಾಮಾನ್ಯ ಪ್ರಜೆ ನಮ್ಮನ್ನು ಗುರುತಿಸಿ ಭಯೋತ್ಪಾದಕ ಅಂತ ಪೊಲೀಸರಿಗೆ ಸೈನಿಕರಿಗೆ ಹಿಡ್ಕೊಟ್ಬಿಡ್ತಾರೋ ಅಂತ ಭಯ ಇರತ್ತೆ.
ಅವರಿಂದಲೂ ಜಗತ್ತಿಗೆ ಭಯ, ಜಗತ್ತನ್ನು ಕಂಡ್ರು ಅವರಿಗೆ ಭಯ, ಭಯೋತ್ಪಾದಕರಿಗೆ ಅಲ್ವಾ. ಹಾಗೆ ಆ ಒಂದು ಕೆಟ್ಟ ವ್ಯಕ್ತಿತ್ವ ನಮ್ಮಲ್ಲಿ ಇದ್ರೆ ಮಾತ್ರ ನಾವು ಮತ್ತೊಬ್ಬರಿಗೆ ಹೆದರಬೇಕು. ಹೆದರಿ ಕಣ್ತಪ್ಪಿಸಿ ವೇಷಾಂತರ ಮಾಡಿಕೊಂಡು ತಿರುಗಾಡ್ತಕ್ಕಂಥ ಪರಿಸ್ಥಿತಿ, ಆ ಪರಿಸ್ಥಿತಿ ನಮಗಿರಬಾರದು. ನಮ್ಮಿಂದಲೂ ಮತ್ತೊಬ್ಬರಿಗೆ ಅಂಜಿಕೆ ಇರಬಾರದು, ಮತ್ತೊಬ್ಬರಿಂದಲೂ ನಮಗೆ ಭಯ ಬರಬಾರದು. ಅಂದ್ರೆ ಆ ಒಂದು ನೇರ ನಡೆನುಡಿಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡಿರಬೇಕು. ಒಂದು ಸಾತ್ವಿಕವಾಗಿರತಕ್ಕಂಥ ಹಾವಭಾವ, ಆಲೋಚನೆ, ಮಾತು, ಕೃತಿಗಳನ್ನ ನಾವು ಅಳವಡಿಸಿಕೊಂಡಿರಬೇಕು ಅನ್ನೋದು ಇದರ ಹಿನ್ನೆಲೆ, ಈ ಒಂದು ಪದದ ಹಿನ್ನೆಲೆ. ಯಸ್ಮಾತ್ ಲೋಕಃ ನ ದ್ವಿಜತೆ, ಲೋಕಾತ್ ಚ ಯಹ ನ ದ್ವಿಜತೆ. ಲೋಕದಿಂದ ಇವನಿಗೂ ಭಯ ಇರಬಾರದು, ಇವನಿಂದ ಲೋಕಕ್ಕೂ ಭಯ ಇರಬಾರದು. ಅಂತವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಸಹ ಮೇ ಪ್ರಿಯ, ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು ಅಂದ್ರೆ ಅವನು ನನ್ನ ಭಕ್ತ ಅಂತ ಅರ್ಥ. ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತ. ಮುಕ್ತ ಅಂದ್ರೆ ರಹಿತನಾಗಿರ್ತಾನೆ. ಯಾವುದರಿಂದ? ಹರ್ಷ, ತಾನು ಯಾವುದನ್ನೋ ಬಯಸೋದು, ಆ ಬಯಸಿದ್ದು ತನಗೆ ಸಿಕ್ತು ಅಂತ ವಿಪರೀತವಾದ ಅಟ್ಟಹಾಸದ ಒಂದು ಸಂತೋಷವನ್ನು ಪಡುವಂಥದ್ದು. ಇನ್ನು ಅಮರ್ಷ, ಅಮರ್ಷ ಅಂದ್ರೆ ಅಸೂಯೆ ಅಂತ ಹೇಳಬಹುದು. ಮತ್ತೊಬ್ಬರ ಅಭಿವೃದ್ಧಿಯನ್ನ ನೋಡಿ ಮತ್ತೊಬ್ಬರ ಏಳಿಗೆಯನ್ನ ಸಹಿಸದೆ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಸೂಯೆಯನ್ನು ಪಡುವಂಥದ್ದು, ಇದಿರಬಾರದು. ಅತಿಯಾದ ಹರ್ಷ ಅದು ತಪ್ಪು. ಅತಿಯಾದ ಅಮರ್ಷ, ಅತಿಯಾದ ಅಮರ್ಷವೇ ಇರಬಾರದು. ಅಮರ್ಷ ಅಂದ್ರೆ ಅಸೂಯೆ, ಅಸೂಯೆ ಎಂಬುವಂಥದ್ದೇ ಇರಬಾರದು. ಮತ್ತೊಬ್ಬರ ಅಭಿವೃದ್ಧಿಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವಂಥದ್ದು, ಅಸೂಯೆ ಪಡುವಂಥದ್ದು. ನಾನು ಆ ರೀತಿಯಾಗಿ ಆ ಮಟ್ಟಕ್ಕೆ ಏರುವ ಪ್ರಯತ್ನ ಪಡಬೇಕು, ಅವರನ್ನು ನೋಡಿ ಆ ಹಂತಕ್ಕೆ ಇರುವ ಪ್ರಯತ್ನ ಪಡಬೇಕು ಹೊರತಾಗಿ ಅದು ಬಿಟ್ಟು ನಾವು ಅವರನ್ನು ನೋಡಿ ಅಸೂಯೆ ಪಟ್ಟುಕೊಂಡು ಅವರನ್ನ, ಆ ವ್ಯಕ್ತಿಯನ್ನು ದ್ವೇಷ ಮಾಡುವಂಥದ್ದು, ಇದು ತಪ್ಪು. ಅಮರ್ಷ ಇದರಿಂದ ಮುಕ್ತನಾಗಿರಬೇಕು. ಅಲ್ಲಿ ಹರ್ಷ, ಅಮರ್ಷ, ಭಯ, ಉದ್ವೇಗ ಈ 4ರಿಂದ ಮುಕ್ತನಾಗಿರ್ಬೇಕು ಅಂತ ಅರ್ಥ. ಹರ್ಷದಿಂದ ಮುಕ್ತ, ಏನೋ ನಾನು ಅಂದುಕೊಂಡಂತೆ ಆಯ್ತು, ನಾನು ಬಯಸಿದ್ದು ನನಗೆ ದಕ್ಕಿತು ಅಂದ ಕೂಡಲೇ ನನ್ನನ್ನ ಬಿಟ್ರೆ ಮತ್ತೊಬ್ಬ ವ್ಯಕ್ತಿ ಇಲ್ಲ ಅಂತ ಅತಿಯಾದ ಅಹಂಕಾರವನ್ನು ತೋರಿಸೋದು. ಅತಿಯಾದ ಸಂತೋಷ ಅಹಂಕಾರದಲ್ಲಿ ಪರ್ಯವಸಿತವಾಗತ್ತೆ. ಅತಿಯಾದ ಸಂತೋಷದ ಪರಿಣಾಮವೇ ಅಹಂಕಾರ. ಆದ್ರೆ ಹಾಗಾಗಿ ಅತಿಯಾದ ಖುಷಿ ಪಡಬಾರದು. ಅಂದ್ರೆ ಆ ಖುಷಿಯಿಂದ ಅಹಂಕಾರವನ್ನ ಪಡಬಾರದು, ಅಸೂಯೆಯನ್ನ ಪಡಬಾರದು. ಭಯ, ತಪ್ಪನ್ನ ಮಾಡಿ ನಿರಂತರವಾಗಿ ನನ್ನ ತಪ್ಪು ಯಾವಾಗ ಜಗತ್ತಿಗೆ ಗೊತ್ತಾಗುತ್ತೋ ಅಂತ ಭಯದಲ್ಲೇ ಬದುಕ್ತಾ ಇರ್ತಾನೆ. ಹಾಗಾಗಿ ಭಯ ಪಡಬಾರದು ಅಂದ್ರೇನು? ಭಯಕ್ಕೆ ಕಾರಣವಾಗಿರ್ತಕ್ಕಂಥ ತಪ್ಪನ್ನ ಮಾಡಬಾರದು. ಉದ್ವೇಗ, ತುಂಬಾ ಉದ್ವೇಗ ಸ್ವಭಾವ, ಓವರ್ ರಿಯಾಕ್ಟ್ ಮಾಡೋದು ಅಂತಾರಲ್ಲ ಹಾಗೆ ಓವರ್ ರಿಯಾಕ್ಷನ್ ಅನ್ನ ಮಾಡುವಂಥದ್ದು. ಒಂದು ಸಾಸಿವೆ ಕಾಳಿನ ಆಗುವಂತಹ ಒಂದು ಇದರ ಪರಿಹಾರವನ್ನ ಬೆಟ್ಟದಷ್ಟು ಮಾಡಿಬಿಡೋದು. ಸಣ್ಣ ಸಮಸ್ಯೆ ಇರುತ್ತೆ, ಸಣ್ಣ ಸಮಸ್ಯೆಯನ್ನ ದೊಡ್ಡದಾಗಿ ಮಾಡುವಂಥದ್ದು ಉದ್ವೇಗ. ಅದರಿಂದಾಗಿ ಎಲ್ಲರ ಒಂದು ಮನಸ್ಥಿತಿಯನ್ನ ಹಾಳು ಮಾಡುವಂಥದ್ದು, ಆ ವಾತಾವರಣವನ್ನೇ ಕಲುಷಿತ ಮಾಡುವಂಥದ್ದು. ಇದು ಉದ್ವೇಗದ ಪರಿಣಾಮ. ತಾನು ಉದ್ವೇಗಕ್ಕೊಳಗಾಗುವುದಲ್ಲದೇನೆ ಆ ಇಡೀ ಒಂದು ನಿರ್ಮಲವಾದ ವಾತಾವರಣವನ್ನೇ ಹಾಳು ಮಾಡಿಬಿಡುವುದು. ಯಾವ ರೀತಿಯಲ್ಲಿ ನದಿ ಅದ್ರ ಪಾಡಿಗೆ ಹರಿತಾ ನಿರ್ಮಲವಾಗಿರುತ್ತೆ, ಹೋಗೋದನ್ನ ಸ್ವಲ್ಪ ನಾವೇನಾದ್ರು ಅಲ್ಲಾಡಿಸ್ಬಿಟ್ರೆ ಅದು ಪೂರ್ತಿ ಮಲಿನವಾಗುತ್ತೋ ಇಲ್ವೋ, ಆ ರೀತಿಯಲ್ಲಿ ಇಡೀ ಆ ಒಂದು ವಾತಾವರಣವನ್ನೇ ಹಾಳು ಮಾಡುವಂತ ಮನಸ್ಥಿತಿ ತನ್ನದಿಟ್ಟುಕೊಂಡು ತನ್ನ ಮನಸ್ಥಿತಿಯನ್ನು ಹಾಳು ಮಾಡಿಕೊಳ್ಳೋದು, ಅದರ ಜೊತೆಗೆ ಎಲ್ಲರ ಮನಸ್ಥಿತಿಯನ್ನು ಹಾಳು ಮಾಡುವಂಥದ್ದು. ಅಂದ್ರೆ ಯಾರಿಗೆ ಒಂದು ನೆಮ್ಮದಿಯಾಗಿ ಬದುಕಲಿಕ್ಕೆ ಬರೋದಿಲ್ಲ ಅವರ ಒಂದು ಸ್ವಭಾವ ಉದ್ವೇಗ. ಇವುಗಳಿಂದ ಮುಕ್ತನಾಗಿರಬೇಕು. ಈಗ ಅತಿಯಾದ ಸಂತೋಷ, ಅತಿಯಾದ ಸಂತೋಷ ಪಡಬಾರದು, ಸಂತೋಷದ ಪರಿಣಾಮವಾಗಿರತಕ್ಕಂಥ ಅಹಂಕಾರ ಪಡಬಾರದು, ಅಸೂಯೆ ಪಡಬಾರದು, ತಪ್ಪನ್ನ ಮಾಡಿ ನಿರಂತರವಾಗಿ ಭಯದ ವಾತಾವರಣದಲ್ಲಿ ಬದುಕಬಾರದು, ಉದ್ವೇಗಕ್ಕೆ ಒಳಗಬಾರದು. ಇವುಗಳಿಂದ ಯಾರು ಮುಕ್ತನಾಗಿರ್ತಾನೋ ಅವನು ನನಗೆ ಅತ್ಯಂತ ಪ್ರೀತಿ ಪಾತ್ರನಾದವನು. ಯಾರು ನನಗೆ ಪ್ರೀತಿ ಪಾತ್ರನೋ ಅವನೇ ನನ್ನ ಭಕ್ತ. ಹಿಂದೆ ಹೇಳ್ಬಿಟ್ಟಿದ್ದಾನೆ, ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರು ನನಗೆ ಪ್ರೀತಿ ಪಾತ್ರನೋ ಅವನೇ ನನ್ನ ಭಕ್ತ. ನಮೇ ಭಕ್ತ ಪ್ರಣಶ್ಯತೆ ಅಂತ ಮುಂದೆ ಹೇಳ್ತಾನೆ. ಯಾರು ನನ್ನ ಭಕ್ತನೋ ಅವನಿಗೆ ಯಾವತ್ತೂ ತೊಂದರೆ ಇಲ್ಲ ಅಂತ. ಹಾಗಾಗಿ ನಮಗೆ ತೊಂದರೆ ಬರಬಾರದು ಅಂದ್ರೆ ನಾವು ಭಗವಂತನ ಭಕ್ತರಾಗಬೇಕು. ಭಗವಂತನ ಭಕ್ತರಾಗಬೇಕು ಅಂದ್ರೆ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು. ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕು ಅಂದ್ರೆ ಭಗವಂತ ಏನಿಲ್ಲಿ 13, 14, 15ನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಗುಣಗಳು, ಆ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು, ದುರ್ಗುಣಗಳನ್ನ ಬಿಡಬೇಕು ಅನ್ನೋದು ಇದರ ಒಟ್ಟು ಅಭಿಪ್ರಾಯ. ಯಸ್ಮಾತ್ ಯಾರಿಂದ, ಲೋಕಃ ಜಗತ್ತು, ನ ಉದ್ವಿಜತೆ ಭಯಕ್ಕೆ ಒಳಗಾಗುವುದಿಲ್ಲವೋ, ಸ ಮತ್ತು ಯಾರು, ಲೋಕಾತ್ ಜಗತ್ತಿನಿಂದ, ನ ಉದ್ವಿಜತೆ ಭಯಕ್ಕೆ ಒಳಗಾಗುವುದಿಲ್ಲವೋ,
ಹರ್ಷಾಮರ್ಷ ಭಯೋದ್ವೇಗೈ. ಹರ್ಷ ಅತಿಯಾದ ಸಂತೋಷ, ಸಂತೋಷದ ಪರಿಣಾಮವಾಗಿರುವಂತ ಅಹಂಕಾರ ಇದರಿಂದ, ಮತ್ತು ಅಮರ್ಷ ಅಸೂಯೆಯಿಂದ ಮತ್ತೊಬ್ಬರ ಅಭಿವೃದ್ಧಿಯನ್ನ ಏಳಿಗೆಯನ್ನ ಕಂಡು ಸಹಿಸದ ಒಂದು ದುರ್ಗುಣ ಅಸೂಯೆ, ಮತ್ತು ಭಯ ತಪ್ಪನ್ನ ಮಾಡಿ ನಿರಂತರವಾಗಿ ಭಯಪಡುವಿಕೆ, ಉದ್ವೇಗ ಮನಸ್ಸಿನ ವಿಚಲತೆ, ಶಾಂತವಾದ ಮನಸ್ಥಿತಿಯನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಮನಸ್ಥಿತಿಯನ್ನ ಇಟ್ಟುಕೊಂಡಿರುವುದು. ಇವುಗಳಿಂದಾಗಿ ಮುಕ್ತ ರಹಿತನಾದವನು ಯಹ ಯಾರೋ ಸಹ ಅಂತವನು ಸಚ ಅಂತವನೇ ಮೇ ಪ್ರಿಯ ನನಗೆ ಪ್ರೀತಿಪಾತ್ರನಾದವನು, ನನಗೆ ಪ್ರೀತಿಪಾತ್ರನಾದವನೇ ನನ್ನ ಭಕ್ತ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈಃ ಮುಕ್ತೋ ಯಸ್ ಸ ಚ ಮೇ ಪ್ರಿಯಃ. ಶ್ರೀಕೃಷ್ಣಾರ್ಪಣ.